ಪರಮಪಿತ, ಪರಮ ಶಿಕ್ಷಕ, ಪರಮ ಸದ್ಗುರು, ಆ ಜಗದೀಶ್ವರನ ಸಂತಾನರಾಗಿರುವಂತಹ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸರ್ವ ಪೂಜ್ಯರಿಗೆ, ಸರ್ವ ಗಣ್ಯರಿಗೆ, ಸರ್ವ ಹಿರಿಯರಿಗೆ, ಸರ್ವ ನಾಯಕರಿಗೆ ವಂದಿಸಿ ಈ ಕಾರ್ಯಕ್ರಮದ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಸರ್ವ ಸಹೋದರ ಸಹೋದರಿಯರಿಗೆ ವಂದಿಸಿ ಇವತ್ತು ಈ ಸುಂದರ ಸಂಜೆಯಲ್ಲಿ ಶುಭ ಸಮಾರಂಭದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ನಮಗೆ ಬಹಳಷ್ಟು ಸಂತೋಷದ ವಿಷಯ. ಇವತ್ತು ಪೈಗಂಬರ್ ಮೊಹಮ್ಮದರವರು ಈ ಭೂಮಿಯ ಮೇಲಿರುವಂತಹ ಮಾನವತೆಯ ಸಂದೇಶವನ್ನು ಕೊಟ್ಟಿರುವಂಥದ್ದನ್ನು ಸರ್ವರ ಎದುರುಗಡೆಗೂ ಪ್ರತ್ಯಕ್ಷಪಡಿಸಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿರುವಂತಹ ಭಾರತದಲ್ಲಿ ಸರ್ವರನ್ನು ಒಂದುಗೂಡಿಸಿ ಒಂದೇ ವೇದಿಕೆಯ ಮೇಲೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದು ಒಂದು ಸುಂದರ ಹಬ್ಬದ ಅನುಭವ ಆಗ್ತಾ ಇದೆ. ನಾವು ಒಂದು ಹಾಡನ್ನು ಕೇಳ್ತೇವೆ. ಈ ಭಾರತ ಭೂಮಿಯ ಮೇಲೆ ನಾವೆಲ್ಲರೂ ಜನ್ಮ ಪಡೆದಿದ್ದೀವಿ. ದೈವ ಭೂಮಿ, ಧರ್ಮ ಭೂಮಿ, ಕರ್ಮ ಭೂಮಿ ಅಂತ ಹೇಳ್ತೇವೆ. ಈ ಭೂಮಿಯ ಮೇಲೆ ನಾವು ಜನ್ಮ ಪಡೆದಿದ್ದೀವಿ ಅಂತಂದರೆ ನಾವೆಲ್ಲರೂ ಒಂದಾಗಿರಬೇಕು, ಚೆಂದಾಗಿರಬೇಕು. ಅದಕ್ಕೆ ಒಂದು ಹಾಡು ಹೇಳುವುದನ್ನು ನಾವು ಕೇಳ್ತಾ ಇದ್ದೀವಿ. ನಾವೆಲ್ಲರೂ ಒಂದಾಗಿರಬೇಕು ಅಂತಂದರೆ ನಾವು ಎಲ್ಲರೂ ಇವತ್ತಿನ ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ. ಒಂದೇ ಭೂಮಿಯ ಮೇಲೆ ನೀರನ್ನು ಕುಡಿತೇವೆ, ಒಂದೇ ಭೂಮಿಯ ಮೇಲಿರುವಂಥ ಅನ್ನವನ್ನು ಊಟ ಮಾಡ್ತೇವೆ, ಒಂದೇ ಗಾಳಿಯನ್ನು ಉಸಿರ್ತೇವೆ, ಒಂದೇ ಸೂರ್ಯ ಚಂದ್ರರ ಬೆಳಕನ್ನು ಅನುಭವ ಮಾಡ್ತೇವೆ. ಆದರೂ ಕೂಡ ನಮ್ಮಲ್ಲಿ ಭೇದಗಳನ್ನು ನೋಡ್ತಾ ಇದ್ದೇವೆ. ಎಲ್ಲ ರೂಪದ ಭೇದಗಳನ್ನು ನೋಡ್ತೀವಿ. ಜಾತಿ, ಮತ, ಪಂಥ, ಧರ್ಮ, ದೇಶ, ಭಾಷೆ, ವೇಷ, ಲಿಂಗ, ವಯಸ್ಸು ಎಲ್ಲ ರೂಪದ ಭೇದಗಳನ್ನು ಅನುಭವ ಮಾಡ್ತಾ ಇರೋದ್ರಿಂದ ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ದುಃಖ, ಅಶಾಂತಿ ಅನುಭವ ಮಾಡ್ತಾ ಇದ್ದಾನೆ. ಇವತ್ತು ನ್ಯಾಯದ ದಿನದ ನ್ಯಾಯಾಧೀಶನು ಅಂತ ಹೇಳಲಾಗ್ತದೆ. ಭಗವಂತನಿಗೆ ನ್ಯಾಯದ ದಿನದ ನ್ಯಾಯಾಧೀಶನು, ಶಿಕ್ಷೆಗೂ ಕ್ಷಮೆಗೂ ನೀನೊಡೆಯ ಅಂತ ನಾವು ಬೇಡ್ತೀವಿ, ಕೇಳ್ಕೊಳ್ತೀವಿ. ಇಡೀ ಜಗತ್ತಿಗೆ ಕ್ಷಮೆಯನ್ನು ಮಾಡುವಂಥವನು ಅವನೇ, ಶಿಕ್ಷೆ ಕೊಡುವಂಥವನು ಅವನೇ, ನ್ಯಾಯಾಧೀಶನು ಅವನೇ. ಇದ್ದಾಗ ನಾವು ಅವನು ಯಾರು ಅನ್ನುವಂಥದ್ದನ್ನು ಅರಿಯದೆ, ನಾನು ಯಾರು ಅನ್ನುವಂಥದ್ದು ಅರಿಯದೆ ನಮ್ಮ ಮಧ್ಯದಲ್ಲಿಯೇ ನಾವೇನು ಮಾಡ್ತಾ ಇದ್ದೀವಿ, ಭೇದದ ಅನುಭವ ಮಾಡ್ತಾ ಇದ್ದೀವಿ. ಆ ಭೇದವನ್ನು ದೂರ ಮಾಡಬೇಕು ಅಂತಂದರೆ ನಾನು ಯಾರು ಅನ್ನುವಂಥದ್ದನ್ನು ಅರಿತುಕೊಳ್ಬೇಕು. ನಾವೆಲ್ಲ ಈಗೇನು ಕೂತ್ಕೊಂಡಿದ್ದೀವಿ, ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ವಿಚಾರ ಮಾಡ್ತಾ ಇದ್ದೀವಿ. ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿಗಳಾಗಿದ್ದೀವಿ. ಅದನ್ನು ಚೈತನ್ಯ ಶಕ್ತಿಗೆ ಪ್ರಾಣ, ಜೀವ ಅಥವಾ ರೂಹ ಅಂತ ಹೇಳ್ತೀವಿ. ಅದಕ್ಕೆ ಆ ರೂಹ ಈ ಶರೀರದೊಳಗಿದ್ದೇವೆ, ಆತ್ಮ ಇದ್ದೇವೆ. ನಾವೆಲ್ಲರೂ ಈ ದೇಹ ವಿನಾಶಿ, ಆತ್ಮ ಅವಿನಾಶಿ. ಆತ್ಮಕ್ಕೆ ಯಾವುದೂ ಭೇದಗಳಿಲ್ಲ. ನಾವೆಲ್ಲರೂ ಜ್ಯೋತಿ ಸ್ವರೂಪಗಳಾಗಿದ್ದೇವೆ. ಅದಕ್ಕೆ ಆ ಜಗದೀಶ್ವರನು ಪ್ರವಾದಿಯವರನ್ನು, ಪ್ರಕಾಶವನ್ನು ಈ ಭೂಮಿಗೆ ಕಳಿಸಿದ ಅಂತ ಇದೀಗ ನಾವು ಕೇಳಿದ್ದೀವಿ. ನಾವೆಲ್ಲರೂ ಪ್ರಕಾಶ ಸ್ವರೂಪ ಆಗಿದ್ದೇವೆ ಅನ್ನುವಂತಹ ಭಾವ ನಮಗೆ ಯಾವಾಗ ಬರ್ತದೋ ಆಗ ಈ ಸೃಷ್ಟಿಯಲ್ಲಿ, ಈ ಭೂಮಿಯಲ್ಲಿ ಸದ್ಭಾವನೆ, ಸಮಾನತೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಆಗ ನಾವು ನ್ಯಾಯವನ್ನು ಕೇಳುವಂತಹ ಅವಶ್ಯಕತೆ ಬೀಳೋದಿಲ್ಲ. ಇವತ್ತು ಸರ್ವರಿಗೂ ಸಮಾನ ನ್ಯಾಯವನ್ನು ಬಯಸುವುದಕ್ಕಾಗಿಯೇ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ನ್ಯಾಯ ಕೇಳುವಂತಹ ಅವಶ್ಯಕತೆ ಯಾಕೆ ಬಂತು ಅಂತಂದರೆ ಪರಸ್ಪರರ ಭೇದದ ಕಾರಣದಿಂದ. ಯಾವಾಗ ಪರಸ್ಪರರದಲ್ಲಿರುವಂತಹ ಭೇದವನ್ನು ಅಳಿಸ್ತೀವಿ ಆಗ ನ್ಯಾಯ ಕೇಳುವಂತಹ ಅವಶ್ಯಕತೆ ಇಲ್ಲ. ಈಗ ಒಂದು ಮನೆಯಲ್ಲಿ ಮಕ್ಕಳಿದ್ದೀವಿ, ತಂದೆ ತಾಯಿ ಇದ್ದಾರೆ. ಆ ಮಕ್ಕಳು ತಂದೆ ತಾಯಿಗೆ ನ್ಯಾಯ ಕೊಡು ಅಂತ ಕೇಳೋದಿಲ್ಲ.
ಯಾಕೆ ಕೇಳೋದಿಲ್ಲ ಅಂತಂದರೆ ಆ ತಂದೆ ತಾಯಿಗೆ ಎಲ್ಲ ಮಕ್ಕಳು ಸಮಾನರೇ. ಹಾಗೆ ನಾವು ಕೂಡ ಭಗವಂತನ ಎದುರುಗಡೆ ಯಾರಿಗೆ ಸೃಷ್ಟಿಕರ್ತ ಅಂತ ಹೇಳ್ತೀವಿ, ಯಾರಿಗೆ ಜಗದೀಶ್ವರ ಅಂತ ಹೇಳ್ತೀವಿ, ಯಾರಿಗೆ ವಿಶ್ವೇಶ್ವರ ಅಂತ ಹೇಳ್ತೀವಿ, ಯಾರಿಗೆ ಲೋಕೇಶ್ವರ ಅಂತ ಹೇಳ್ತೀವಿ, ಆ ಸರ್ವಶ್ರೇಷ್ಠನಾಗಿರುವಂತಹ ಸರ್ವಶಕ್ತಿವಂತನಾಗಿರುವಂತಹ ಆ ಒಂದು ಶಕ್ತಿಗೆ ನಾವು ತಿಳ್ಕೊಳ್ಬೇಕಾಗಿದೆ. ಅವನು ಯಾರು, ನಾನು ಯಾರು. ನಾವೆಲ್ಲರೂ ಆ ಒಬ್ಬ ತಂದೆಯ ಮಕ್ಕಳಾಗಿದ್ದೀವಿ. ಆ ಒಬ್ಬ ತಂದೆಗೆ ಹಿಂದೂಗಳು ಜ್ಯೋತಿರ್ಲಿಂಗಂ ಶಿವ ಅಂತ ಕರೆದ್ರು, ಕ್ರಿಶ್ಚಿಯನ್ರು ಗಾಡ್ ಈಸ್ ಒನ್, ಗಾಡ್ ಈಸ್ ಲೈಟ್ ಅಂತ ಕರೆದ್ರು, ಇಸ್ಲಾಂ ಧರ್ಮದಲ್ಲಿ ಅಲ್ಲಾ ಏಕ್ ಮಹಿಮಾ ಅನೇಕ್, ಅಲ್ಲಾ ನೂರ್ ಹೈ ಸಬ್ಕಾ ಮಾಲಿಕ್ ಏಕ್ ಹೈ ಅಂತ ಹೇಳಿದರು. ಸಿಖ್ ಧರ್ಮದಲ್ಲಿ ಏಕ ಓಂಕಾರ ನಿರಾಕಾರ ಅಂತ ಹೇಳಿದರು. ಎಲ್ಲರ ಭಾವನೆ ಒಂದೇ ಇದೆ, ಕೇವಲ ಭಾಷೆಗಳು ಮಾತ್ರ ಬೇರೆ ಇದ್ದಾವೆ. ನಾವು ಭಾಷೆಗಳು ಬೇರೆ ಬೇರೆ ಇರೋದನ್ನು ಅರಿಯದೆ ಅರ್ಥ ಮಾಡ್ಕೊಳ್ಳೋದೆ ಮನೆಯಲ್ಲಿ ಗೊಂದಲಕ್ಕೆ ವಶ ಆಗಿದ್ದೀವಿ. ಆದ್ದರಿಂದ ಆತ್ಮೀಯರೇ, ನಮ್ಮೆಲ್ಲರ ಭಾವ ಒಂದಾಗಬೇಕಾಗಿದೆ, ಭಾವನೆ ಒಂದಾಗಬೇಕಾಗಿದೆ. ಆಗ ಸದ್ಭಾವನೆಯಿಂದ ಇರುವುದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದರೆ, ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂಧು. ಇದೇ ಭೂಮಿಯ ಮೇಲೆ ಇದ್ದೇವೆ ಅಂತಂದಮೇಲೆ ನಾವೆಲ್ಲರೂ ಒಬ್ಬನ ಮಕ್ಕಳಾಗಿದ್ದೇವೆ, ಸಹೋದರರಾಗಿದ್ದೇವೆ. ಈ ಸದ್ಭಾವನೆ ನಮ್ಮಲ್ಲಿ ಬಂದಾಗ ಈ ಭೂಮಿಯ ಮೇಲೆ ಸಮಾನವಾದಂತಹ ನ್ಯಾಯ ಸಿಗ್ತದೆ. ಸರ್ವರು ಶಾಂತಿ ಸುವ್ಯವಸ್ಥೆಯಲ್ಲಿ ಬದುಕ್ತೇವೆ. ಶಾಂತಿ, ನೆಮ್ಮದಿ, ತೃಪ್ತಿ, ಖುಷಿಯಿಂದ ಇರುವುದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಅಳು ನಗು ಒಂದೇ ಇದೆ, ದುಃಖ ಸುಖ ಒಂದೇ ಇದೆ, ಶಾಂತಿ ಪ್ರೀತಿ ಒಂದೇ ಇದೆ. ಈ ಧರ್ಮದವರಿಗೆ ಶಾಂತಿ ಬೇರೆ, ಈ ಧರ್ಮದವರಿಗೆ ಶಾಂತಿ ಬೇರೆ ಅಂತಿಲ್ಲ. ಈ ಧರ್ಮದವರಿಗೆ ಅಳು ನಗು ಬೇರೆ ಇದೆ, ಈ ಧರ್ಮದವರಿಗೆ ಅಳು ನಗು ಬೇರೆ ಇದೆ ಅಂತಿಲ್ಲ. ನಾವೆಲ್ಲರೂ ಅನೇಕ ಜಾತಿ ಮತ್ತು ಧರ್ಮಗಳ ಸೀಮೆಯನ್ನು ದಾಟಿ ನಾವೆಲ್ಲರೂ ಒಂದು ಅನ್ನುವಂತಹ ಭಾವನೆ ಯಾವಾಗ ನಮ್ಮಲ್ಲಿ ಬರ್ತದೋ ಆಗ ನಿಜವಾದ ಶಾಂತಿಯನ್ನು ಅನುಭವ ಮಾಡ್ತೇವೆ. ಆದರೆ ವಿಪರ್ಯಾಸ ಏನು ಅಂತಂದರೆ, ಇವತ್ತಿನ ಜಗತ್ತಿನಲ್ಲಿ ಒಂದು ಹೆಬ್ಬುಲಿ ಎದುರುಗಡೆ 1000 ಹೆಬ್ಬುಲಿಗಳು ಬಂದರೆ ಆ ಹುಲಿ ಹೆದರೋದಿಲ್ಲ. ಒಂದು ಹಾವಿನ ಘಟಸರ್ಪದ ಎದುರುಗಡೆ 1000 ಘಟಸರ್ಪಗಳು ಬಂದರೂ ಹೆದರೋದಿಲ್ಲ. ಆದರೆ ಇವತ್ತು ಒಬ್ಬ ಮನುಷ್ಯನ ಎದುರುಗಡೆ ಇನ್ನೊಬ್ಬ ಮನುಷ್ಯ ಬಂದ ಅಂತಂದರೆ ಭಯಪಡುವಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಇವ್ರು ಹಿಂದೂ, ಇವ್ರು ಮುಸ್ಲಿಂ, ಇವ್ರು ನನಗೇನು ಮಾಡ್ತಾರೆ, ಇವ್ರು ನನಗೇನು ಮಾಡ್ತಾರೆ, ಹೊರಗೆ ಹೋದವ್ರು ಒಳಗೆ ಬರ್ತೀವೋ ಇಲ್ಲ, ಒಳಗಿದ್ದವ್ರು ಹೊರಗಡೆ ಹೋಗ್ತೀವೋ ಇಲ್ಲ, ಕುಂತವ್ರು ಹೇಳ್ತೀವೋ ಇಲ್ಲೋ, ಎದ್ದವ್ರು ಕೂಡ್ತೀವೋ ಇಲ್ಲೋ, ಎಂತಹ ಪರಿಸ್ಥಿತಿಯನ್ನು ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ. ಈಗ ನಿಶ್ಚಿಂತೆಯಿಂದ ನೆಮ್ಮದಿಯಿಂದ ನಿರಾಳವಾಗಿ ಬದುಕೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಎಲ್ಲೋ ಕೆಲವೊಂದು ದುಷ್ಟ ಹಿತಾಸಕ್ತಿಗಳು ಮಾಡುವಂತಹ ದುಷ್ಟ ಕಾರ್ಯಗಳಿಗೆ ಪ್ರತಿಯೊಬ್ಬರು ನಾವೇನು ಕೂತ್ಕೊಂಡಿದ್ದೀವಲ್ಲ, ನಾವೆಲ್ಲರೂ ಭಯಪಡುವಂಥ ಪರಿಸ್ಥಿತಿ ಇವತ್ತು ನಾವು ಎದುರಿಸ್ತಾ ಇದ್ದೀವಿ. ಆದ್ದರಿಂದ ನಾವೆಲ್ಲರೂ ಈ ಎಲ್ಲ ಸೀಮೆಗಳಿಂದ ಭಿನ್ನರಾಗಿ, ಎಲ್ಲ ಸೀಮೆಗಳನ್ನು ದಾಟಿ ನಾವೆಲ್ಲರೂ ಒಂದು ಅನ್ನುವಂತಹ ಭಾವನೆ ನಮಗೆ ಯಾವಾಗ ಬರ್ತದೋ ಆಗ ನಾವು ಶಾಂತಿ ಪ್ರೀತಿಯಿಂದ ಇರೋದಕ್ಕೆ ಸಾಧ್ಯ ಇದೆ. ಎಲ್ಲರೂ ಬಯಸೋದು ಏನಿದ್ದೀರಿ? ಎಲ್ಲರೂ ಏನು ಬಯಸ್ತೇವೆ? ಶಾಂತಿ ಬೇಕು, ಪ್ರೀತಿ ಬೇಕು, ಸುಖ ಬೇಕು, ನೆಮ್ಮದಿ ಬೇಕು. ಯಾವುದೇ ಇರಲಿ, ಯಾವುದೇ ಬಡವ ಇರಲಿ, ಬಲ್ಲಿದೇ ಇರಲಿ, ಸಣ್ಣವನೇ ಇರಲಿ, ದೊಡ್ಡವನೇ ಇರಲಿ, ಹೆಣ್ಣು ಮಕ್ಕಳೇ ಇರಲಿ, ಗಂಡು ಮಕ್ಕಳೇ ಇರಲಿ, ಎಲ್ಲರೂ ಬಯಸೋದು ಏನು ಈ ಭೂಮಿ ಮೇಲೆ ಅಂತಂದರೆ ಶಾಂತಿ ಪ್ರೀತಿಯನ್ನು ಬಯಸ್ತೀವಿ. ಅದಕ್ಕೆ ಶಾಂತಿ ಪ್ರೀತಿಯನ್ನು ನಾವು ಅನುಭವ ಮಾಡಬೇಕು ಅಂತಂದರೆ ಈ ಎಲ್ಲ ಭೇದಗಳನ್ನು ನಾವು ಅಳಿಸಬೇಕಾಗಿದೆ. ಆದ್ದರಿಂದ ನಾವೆಲ್ಲರೂ ಇನ್ನೊಂದು ಮಾತನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವು ಇಸ್ಲಾಂನಲ್ಲಿ ಒಂದು ಮಾತನ್ನು ಕೇಳ್ತೇವೆ, ಖುದಾ ಆಕರ್ಕೆ ಖುದ್ ಆಕರ್ಕೆ ಖಬರ್ ಸೆ ಉಠಾತೆ ಅಂತ. ಅದಕ್ಕೆ ನಾವು ಯಾವ ಖಬರಲ್ಲಿ ಇದ್ದೀವಿ ಅಂದರೆ ದೇಹದ ಅಭಿಮಾನದ ಅಹಂಕಾರದ ಗೋರಿಯಲ್ಲಿ ಎಲ್ಲರೂ ಮುಳುಗಿದ್ದೀವಿ. ಆ ದೇಹದ ಅಭಿಮಾನ ಅಹಂಕಾರ ಅನ್ನುವಂತಹ ಗೋರಿಯಿಂದ ನಾವು ಹೊರಗೆ ಬರಬೇಕಾಗಿದೆ. ನಾನು ಈ ದೇಹ ಅಲ್ಲ, ನಾನೊಂದು ಚೈತನ್ಯ ಶಕ್ತಿ ಇದ್ದೇನೆ. ನಮ್ಮ ಎಲ್ಲರ ಮನೆಯಿಂದ ಒಂದೊಂದು ದೀಪ ತಂದಿಲ್ಲಿ ಹೆಚ್ಚಿಟ್ಟಿವಿ ಅಂತಂದರೆ ಆ ಎಲ್ಲರ ಮನೆಯ ದೀಪಕ್ಕೆ ಯಾವುದೂ ಭೇದಗಳಿಲ್ಲ, ಜ್ಯೋತಿ ಇದೆ. ಹಾಗೆ ನಾವೆಲ್ಲರೂ ಜ್ಯೋತಿ ಇದ್ದೇವೆ. ಈ ದೇಹದ ಭಾವನೆಯ ಅಭಿಮಾನ ಅಹಂಕಾರದ ಈ ಒಂದು ಗೋರಿಯಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ಆ ಕೆಲಸ ಮಾಡಿಸುವಂಥವ್ರು ಯಾರು ಅಂದರೆ ಖುದ್ ಆಕರ್ಕೆ ಖಬರ್ ಸೆ ಉಠಾತೆ ಹೈ.
ಆ ಖುದಾ ಈ ಭೂಮಿಯ ಮೇಲೆ ಅವತರಣೆಯಾಗಿದ್ದಾರೆ. ನಾವೆಲ್ಲರೂ ಆ ಖುದಾ ನಮ್ಮೆಲ್ಲರ ತಂದೆ, ಸರ್ವಶಕ್ತಿವಂತ ಅಂತ ತಿಳಿದು ಅವನು ಕೊಡುವಂತಹ ಆದೇಶವನ್ನು ನಮ್ಮ ಜೀವನದಲ್ಲಿ ಪಾಲಿಸಿದಾಗ ನಮ್ಮಲ್ಲಿ ದೈವಿ ಗುಣಗಳನ್ನು ಅಳವಡಿಸಿಕೊಳ್ತೇವೆ, ದೈವತ್ವವನ್ನು ಪಡೆದುಕೊಳ್ತೇವೆ, ದಿವ್ಯತೆಯನ್ನು ಪಡೆದುಕೊಳ್ತೇವೆ. ಆಗ ನಾವೆಲ್ಲರೂ ಒಂದು ಹಾಗೂ ಸಹೋದರತ್ವ, ವಿಶ್ವ ಬಂಧುತ್ವ, ರಾಷ್ಟ್ರೀಯ ಭಾವೈಕ್ಯತೆ ಅನ್ನುವಂತಹ ಶಬ್ದಗಳಿಗೆಲ್ಲ ಬೆಲೆ ಬರ್ತದೆ. ಆದ್ದರಿಂದ ಆತ್ಮೀಯರೇ, ಇವತ್ತು ನಾನು ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ, ನಾವೆಲ್ಲರೂ ಒಂದಾಗಿರೋಣ, ಚೆಂದಾಗಿರೋಣ. ಅದಕ್ಕೆ ಒಂದು ಹಾಡನ್ನು ಹೇಳ್ತೇವೆ. ಒಂದಾಗಿರುವೆವು ನಾವೆಲ್ಲ, ಚೆಂದಾಗಿರುವೆವು ನಾವೆಲ್ಲ, ಹಿಂದೂಸ್ತಾನದಲ್ಲಿರುವವರೆಲ್ಲ ಒಂದಾಗಿರುವೆವು ನಾವೆಲ್ಲ, ಚೆಂದಾಗಿರುವೆವು ನಾವೆಲ್ಲ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಅದೇ ರೀತಿಯಾಗಿ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಈ ಮಾತುಗಳನ್ನು ಅಳವಡಿಸಿಕೊಂಡು ಶಾಂತಿ ನೆಮ್ಮದಿಯಿಂದ ಇರೋಣ. ಈ ಭೂಮಿಯ ಮೇಲೆ ಬಂದಿರುವಂತಹ ಪ್ರವಾದಿಗಳು ತಿಳಿಸಿರುವಂತಹ ಮಾತುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ತಮ್ಮಲ್ಲಿ ಕೇಳಿಕೊಂಡು, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆದು ಈ ಒಂದು ಸ್ಥಾನವನ್ನು ಕೊಟ್ಟು ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂತಹ ಈ ಒಂದು ಕಾರ್ಯಕ್ರಮದ ಸಂಘಟಕರಿಗೆ ವಂದಿಸಿ ನನ್ನೆರಡು ಮಾತುಗಳಿಗೆ ಮುಕ್ತಾಯ ಕೊಡ್ತೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.